ಹೇಳ್ತಿರ್ತೀನಿ ನಾ ಮಗ ಅವ್ರವ್ವ ಮಗಳಿಗೆ ಮುಂದೆ ತಂಗಿ ನೀ ಗಂಡನ ಮನೆಗೆ ಹೋಗ್ಯಾಕದಿ ಮಗಳಿಗೆ ತಾಯಿ ಯವ್ವ ಮಗಳ ಮುಂದೆ ನೀ ಗಂಡನ ಮನೆಗೆ ಹೋಗ್ಯಾಕದಿ ಚಂದ ಅಡ್ಗೆ ಮಾಡೋದು ಕಲಿ ಅಂತ ತಿಳ್ಕೊಂಡು ತಾಯಿ ಏನು ಮಾಡಿದ ರೊಟ್ಟಿ ಪುಂಡಿ ಪಲ್ಯ ಮಾಡೋದು ಕಲಿಸಿದ್ಲ. ಏನು ಕಳಿಸಿದ್ಲ? ಈಗಿನವ್ರು ಬೇರೆ ಕಳ್ಸಾಕತ್ತೀರಿ ನಾವು. ಪಿಜ್ಜಾ ಮಾಡೋದು ಕಲಿ, ಬರ್ಗರ್ ಮಾಡೋದು ಕಲಿ, ಗೋಬಿ ಮಂಚೂರಿ ಮಾಡು, ಪಾನಿಪುರಿ ಮಾಡು. ಅವು ತಿಂದು 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 ಹೊಟ್ಟೆ ಅನ್ನೋದು ಕುಂಬಳಕಾಯಿ ಹೊಟ್ಟೆ ಆಗಿರ್ತೈತೆ ಅದು. ಅವಾಗಿನ ಹಿರಿಯರು ಹೆಂಗಿದ್ರು ನೋಡ್ರಿ, ಇಲ್ಲೆಲ್ಲ ಕಚ್ಚಿ ಮುತ್ಯಾರು ಕುಂತಾರ ನೋಡು, ತಲೆ ಮ್ಯಾಗ ಟಪಿಗೆ ಹಾಕೊಂಡ ಹೆಂಗಿರ್ಯಾರ. ಈಗ ಆದಿನ ಕವಿ ಒಂದು ಅದ್ಭುತವಾದ ಒಂದು ಬರಿತಾನ, ಕವನ ಬರಿತಾನ. ಹೆಂಗೆ ಬರಿತಾನ ಅಂತಂದ್ರೆ, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ಅದನ್ನು ತಿಂದ ನಮ್ಮ ಅಜ್ಜ ಆಗಿದ್ದ ಗುಂಡು ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಳಿಜಾಳು ರೊಟ್ಟಿ, ಅದನ್ನು ತಿಂದ ನಮ್ಮಪ್ಪ ಆಗಿದ್ದ ಜಗದ ಜಟ್ಟಿ. ನಮ್ಮವಳು ಮಾಡಕತ್ತಾಳು ಇಡ್ಲಿ ವಡ, ಅದನ್ನು ತಿಂದ ನಾನಾಗಿನ ಪ್ಲಾಸ್ಟಿಕ್ ಕೊಡ ಅಂತ ಬರ್ದಾನವ. ಹಂಗಾಗ್ಯಾವ ಇವತ್ತು ಪರಿಸ್ಥಿತಿ. ಅದಕ್ಕೆ ಅವ್ರವು ಮಗಳಿಗೆ ಏನು ಕಳಿಸಿದ್ಲು, ತಂಗಿ ಮುಂದೆ ನೀ ಗಂಡನ ಮನೆಗೆ ಹೋಗ್ಯಾಕದಿ ಚಂದ ರೊಟ್ಟಿ ಪುಂಡಿ ಪಲ್ಯ ಮಾಡೋದು ಕಲಿ ಅಂತ ಅದ ಕಲಿಸಿದ್ಲು ಅವ್ರವ್ವ. ಮುಂದೆ ಗಂಡನ ಮನೆಗೆ ಹೋದ್ಲಕ್ಕಿ, ಮದುವೆ ಆಗಿ ಗಂಡನ ಮನೆಗೆ ಹೋದ್ಲು. ಒಂದನೇ ದಿವಸ ಮದುವೆ ಆದ ಒಂದ ದಿವಸ ಅಡುಗೆ ಮಾಡಿದ್ಲು. ಏನು ಮಾಡಿದ್ಲು? ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ಲು. ಒಂದು ವಾರ ಆತು, ರೊಟ್ಟಿ ಪುಂಡಿ ಪಲ್ಯನೇ ಮಾಡಿದ್ಲು. ಒಂದು ವಾರ ಹೋಗಿ ಒಂದು ತಿಂಗಳಾತು, ಏನು ಮಾಡಿದ್ಲು? ರೊಟ್ಟಿ ಪುಂಡಿ ಪಲ್ಯನೇ ಮಾಡಿಲ್ಲ. ತಿಂದು 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 ಸಾಕಾಯ್ತು ಅವಂಗೆ. ಅವ ಎಲ್ಲಿಗೆ ಹೋದ್ನಂದ್ರೆ ಅವ್ರ ಹೆಂಡ್ತಿ ಊರಿಗೆ ಹೋದ. ಅವ್ರ ಅತ್ತಿ ಹತ್ರ ಹೋದ. ಅವ್ರ ಹತ್ರ ಹೋದಾಗ ಅಕ್ಕಿ ಏನು ಮಾಡಿದ್ಲಂದ್ರೆ, ಅತ್ತಿ ಭಾಳ ದಿವ್ಸಕ್ಕೆ ಬಂದಾನ ಅಂತ ತಿಳ್ಕೊಂಡು ಚಂದ ನೀರು ಹಾಕಿ ಒಳಗೆ ಕರ್ಕೊಂಡು, ನಮ್ಮ ಮಗಳು ಏನರ ಈಗ ಟಿವಿ ಏನರ ಧಾರಾವಾಹಿ ಈ ಟಿವಿ ಒಳಗೆ ಬರ್ತಾವ ರುಚಿ ರುಚಿ ಅಡುಗೆ ಅಂತಂದು. ಅದನ್ನ ನೋಡಿ ಎಷ್ಟು ಮಂದಿ ನಿಮ್ಮ ಗಂಡಗ ಅಡುಗೆ ಮಾಡಿಕೊಟ್ರಿ ಕೈ ಹತ್ರ ನೋಡೋಣ. ಆ ಟಿವಿಯಾಗ ಬರ್ತಾವ ನೋಡೋದು ಬಿಸಿ ಬಿಸಿ ಅಡುಗೆ ಅಂತಂದು. ಅವ ಬರ್ತಾನಲ್ಲ ಅವ ಚೀಕಿ ಚಂದ್ರ, ಅದನ್ನ ನೋಡಿ ಎಷ್ಟು ಮಂದಿಗೆ ಮಾಡಿಕೊಟ್ರಿ ಕೈ ಹತ್ರ ನೋಡು. ಯಾರೂ ಇಲ್ಲ. ಅನುಭವದಿಂದ ಕಲ್ತೋರದಿರಿ ನಾವು. ಯಾರು ಟಿವಿ ನೋಡಿ ಕಲ್ತವ್ರು ಯಾರೂ ಇಲ್ಲ. ಟಿವಿ ನೋಡಿ ಕಲತ್ತು ಯಾರು ಮಾಡ್ಯಾರ ಅವರು ಅದು ಉಂಡೋರು ಉಳ್ದಿಲ್ಲ ಈ ಜಗತ್ತಿನೊಳಗೆ. ಅದಕ್ಕೆ ಹಳೆಯ ಭಾಳ ದಿವ್ಸಕ್ಕೆ ಬಂದಾನ ಅಂತ ತಿಳ್ಕೊಂಡು ಅವು ಏನು ಮಾಡಿದ್ಲ, ನಮ್ಮ ಮಗಳು ಏನರ ಟಿವಿ ಯೂಟ್ಯೂಬ್ದಾಗ ನೋಡಿ ಏನರ ಬೇರೆ ಏನರ ಮಾಡಿ ಕೊಟ್ಟಿರ್ಬೋದು ಅಪ್ಡೇಟಾಗಿ. ಅದಕ್ಕೆ ನಮ್ಮ ಹಳೆಯ ಭಾಳ ದಿವ್ಸಕ್ಕೆ ಬಂದಾನ ಅಂತ ತಿಳ್ಕೊಂಡು ಅವು ಏನು ಮಾಡಿದ್ಲ ಅಂದ್ರೆ, ಅಕ್ಕಿನೂ ಏನು ಮಾಡಿದ ಅಂದ್ರೆ ರೊಟ್ಟಿ ಪುಂಡಿ ಪಲ್ಯನ ಮಾಡಿದ್ಲ ಅಕ್ಕಿ. ಅವ ತಿಂದು ಅಲ್ಲೇ ಚಕ್ರ ಬಿದ್ದ. ಅವ ಬಿದ್ದಾಗ ಅವನ್ನ ಎಲ್ಲಿ ಕರ್ಕೊಂಡು ಹೋದ್ರು? ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅವಾಗ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ. ಚೆಕ್ ಮಾಡಿ ಗುಳಿಗೆ ಔಷಧ ಎಲ್ಲ ಕೊಟ್ಟುಗಳನ್ನ ಹೇಳಿದ, ತಮ್ಮ ನಿನ್ನ ಆರೋಗ್ಯ ಭಾಳ ಕೆಟ್ಟ. ಸಂಸ್ಕೃತಿ ಏನು ಕಲಿಸ್ತದಂದ್ರೆ, ಪ್ರತಿ ವರ್ಷ ಅಪ್ಪುಗಳು ಇದನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡೋಕೆ ಇದನ್ನು ಮಾಡ್ತಾರೆ. ಈ ಫೋನ್ನೊಳಗೆ ಹೆಂಗೆ ಬ್ಯಾಟ್ರಿ ಫುಲ್ ಆಗಿರ್ತದೆ, ಯೂಸ್ ಮಾಡ್ದಂಗೆ ಚಾರ್ಜ್ ಖಾಲಿ ಆಗ್ತದೆ. ಮತ್ತು ಚಾರ್ಜ್ ಇಟ್ಟಿವತ್ತಂದ್ರೆ ಮತ್ತು ಫೋನ್ ಬ್ಯಾಟ್ರಿ ಫುಲ್ ಆಗ್ತದೆ. ಹಂಗೆ ಈ ಶರಣ ಸಂಸ್ಕೃತಿ ಅಂತಂದ್ರೆ ಹೆಂಗಿದ್ದಂಗತ್ತಂದ್ರೆ, ವರ್ಷಕ್ಕೊಮ್ಮೆ ಇದು ಚಾರ್ಜ್ ಮಾಡುವಂಥ ಸಂಸ್ಕೃತಿ ಇದು. ನಮ್ಮೆಲ್ಲರನ್ನ ಭಕ್ತಿಯಿಂದ ಚಾರ್ಜ್ ಮಾಡುವಂಥ ಸಂಸ್ಕೃತಿ ಇದು. ಅದಕ್ಕೆ ನಾವೆಲ್ಲ ಪುಣ್ಯಾತ್ಮರೇ, ನಾವು ಭಾಳ ವಿಶೇಷವಾದ ಬದುಕು ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ. ಈ ಬದುಕನ್ನು ಹೆಂಗೆ ಸದುಪಯೋಗ ಮಾಡ್ಕೊಳ್ಬೇಕನ್ನೋದು ನಮಗೆ ಬಸವಾದಿ ಶರಣರು ನಮಗೆ ನಿಯಮ ಪದ್ಧತಿಯನ್ನು ಹಾಕಿ ಕೊಟ್ಟೋಗ್ಯಾರ. ವಚನಗಳ ಮೂಲಕ, ವಚನ ಸಾಹಿತ್ಯದ ಮೂಲಕ. ಒಂದೊಂದು ವಚನ ಸಹಿತ ಭಾಳ ಅದ್ಭುತವಾಗಿ ಅದಾವ. ಎಲ್ಲ ಶರಣರು ಹೇಳೋಗ್ಯಾರ ಹೆಂಗೆ ಬದುಕಬೇಕು ಅನ್ನೋದು ಹೇಳೋಗ್ಯಾರ. ಆ ವಚನ ಸಿದ್ಧಾಂತವನ್ನು ನಮ್ಮ ಮೈ ಒಳಗೆ ಅಳವಡಿಸ್ಕೊಂಡು ನಾವು ಬದುಕಿದ್ದೆ ಆದರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಾರ್ಥಕತೆ ಪಡಿಸ್ಕೊಳ್ಬೇಕು ನಮ್ಮ ಬದುಕು. ಯಾಕಂದ್ರೆ ಈ ಬದುಕು ಒಳ್ಳೆ ಬರ್ತಕ್ಕಂಥ ಬದುಕಲ್ಲಿ ಇದು ಒಂದ ಸತ ಬಂದದ, ಹೆಂಗೆ ಹೊಕ್ಕೈತಿ ಗೊತ್ತಿಲ್ಲ. ಹೌದಿಲ್ಲವ? ನಶ್ವರದ ಯಾವಾಗ ಹೊಕ್ಕೋ ಗೊತ್ತಿಲ್ಲ. ನೀ ಕೋಟ್ಯಾಧೀಶರಾಗರು, ಎಂಥ ದೊಡ್ಡ ಲಕ್ಷಾಧೀಶ, ದೊಡ್ಡ ಮನೆ ಕಟ್ಟು, ದೊಡ್ಡ ಕಾರ್ನಾಗ ಅಡ್ಡಾಡು, ಆದ್ರೆ ಸಾವು ಅಂತಕ್ಕಂಥದ್ದು ಯಾರಿಗೂ ಸಹಿತ ಬಿಡಂಗಿಲ್ಲ. ಒಂದಲ್ಲ ಒಂದು ದಿನ ಬರೋದ. ಒಮ್ಮೆ ಜೀವ
ಆರಿ ಹೋಯ್ತಂದ್ರೆ ಇದಕ್ಕೆ ಕಿಮ್ಮತ್ತಿಲ್ಲ, ಈ ದೇಹಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಎಂದೊಕ್ಕೆತ್ ಗೊತ್ತಿಲ್ಲ, ಏನು ಬೇಕಾದ್ರೆ ಖರೀದಿ ಮಾಡ್ಕೊಳ್ಬೋದು, ಆದರೆ ಈ ಜೀವ ಹೋಯ್ತಂದ್ರೆ ಒಳ್ಳೆ ಖರೀದಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಕೋಟಿ ಕೊಡ್ತೀನಿ ಅಂದ್ರೆ ಒಳ್ಳೆ ಜೀವ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ನೊಳಗೆ ಏನರ ಡೀಸೆಲ್ ಖಾಲಿ ಆತಂದ್ರೆ ಒಳ್ಳೆ ಡೀಸೆಲ್ ಹಾಕಿಸ್ಬೋದು. ಬೈಕ್ನೊಳಗೆ ಪೆಟ್ರೋಲ್ ಖಾಲಿ ಆತಂದ್ರೆ ಒಳ್ಳೆ ಪೆಟ್ರೋಲ್ ಹಾಕಿಸ್ಬೋದು. ಫೋನ್ನೊಳಗೆ ರಿಚಾರ್ಜ್ ಖಾಲಿ ಆತಂದ್ರೆ 300 ರೂಪಾಯಿ ಕೊಟ್ಟು ಫೋನಿಗೆ ರಿಚಾರ್ಜ್ ಮಾಡಿಸ್ಬೋದು. ಮೈ ಒಳಗೆ ಬಟ್ಟೆ ಎರೆದೋದು ಅಂತಂದ್ರೆ ಹೊಸ ಬಟ್ಟೆ ಖರೀದಿ ಮಾಡ್ಕೊಳ್ಬೋದು. ಆದ್ರೆ ಒಮ್ಮೆ ಜೀವ ಆರಿ ಹೋಯ್ತಂದ್ರೆ ಮರಳಿ ಜೀವ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ಬದುಕು ಸುಂದರವಾದ ಬದುಕು. ಈ ಮಾನವ ಜನ್ಮ 84 ಲಕ್ಷ ಜೀವರಾಶಿ ಒಳಗೆ ಈ ಮಾನವ ಜನ್ಮ ಭಾಳ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರೆ. ಅದಕ್ಕೆ ಈ ಮಾನವ ಜನ್ಮ ಒಳ್ಳೆ ಮೆಳ್ಳೆ ಬರ್ತಕ್ಕಂಥ ಜನ್ಮ ಅಲ್ಲ. ಇದು ಬಂದದಂದ್ರೆ ಚಂದ ಸದುಪಯೋಗವನ್ನು ಮಾಡಿಕೊಂಡು ಹೆಂಗ ಶರಣರು ಎಲ್ಲ ಬಸವಾದಿ ಶರಣರು ನಮಗೆ ಯಾವ ತತ್ವವನ್ನು ಹಾಕಿ ಕೊಟ್ಟೋಗ್ಯಾರಲ್ಲ, ಆ ತತ್ವದೊಳಗೆ ನಾವು ಮುನ್ನುಗ್ಗಿ ನಾವು ನಡೆದಿದ್ದೇ ಕರೆ ಆದ್ರೆ ನಮ್ಮೆಲ್ಲರ ಬದುಕು ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಒಂದ ವಚನದ ಸಾಲು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾನೆ. ಬಸವಣ್ಣವರು ಒಂದು ಲೈನ್, ಎನ್ನ ಚಿತ್ತ ಏನು ಮುಂದೆ ಗೊತ್ತಿಲ್ಲ ನಮಗೆ, ವಚನ ಎಲ್ಲ ಮರೆಯಾಕತ್ತು. ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ. ಇದು ಒಂದ ಸಾಲು, ಭಾಳ ಬೇಕಾಗಿಲ್ಲ. ನಾವು ಇದು ಒಂದ ಸಾಲು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಹೆಂಗೆ ಬದುಕಬೇಕು ಅನ್ನೋದು ಶರಣರು ನಮಗೆಲ್ಲ ಹೇಳಿಕೊಟ್ಟಾರ. ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ. ನಾವು ಅತ್ತಿಯನ್ನು ನೋಡಿರ್ತೇವೆ, ಮ್ಯಾಲೆ ಹೆಂಗಿರ್ತದ, ಕೆಂಪಾಗಿರ್ತದ, ಹೌದಿಲ್ಲ? ಹತ್ತಿಯನ್ನು ನೋಡ್ಬೇಕಂದ್ರೆ ಅದನ್ನು ನೋಡಿದ್ರೆ, ಆ ಹಣ್ಣು ನೋಡಿದ್ರೆ, ಕೆಂಪಿರುವ ಹಣ್ಣು ನೋಡಿದ್ರೆ ತಿನ್ನಬೇಕನ್ನಿಸ್ಬೇಕು. ಅಷ್ಟು ಚಂದ ಕೆಂಪಿರ್ತದ, ಹಣ್ಣಾಗಿರ್ತದ. ಆದ್ರೆ ಅದ್ರ ಒಳಗೆ ತೆಗೆದು ನೋಡಿದೇವತ್ತಂದ್ರೆ ಏನಿರ್ತದ, ಹುಳನ ತುಂಬಿಕೊಂಡಿರ್ತಾವ. ಹಂಗೆ ಈ ಜನ್ಮ ಹೆಂಗಾಗ್ಯದತ್ತಂದ್ರೆ ಎಲ್ಲರೂ ಹೆಂಗೆ ಬದುಕಾಕತ್ತೇವೆ ಅಂದ್ರೆ ಹೊರಗೆ ಭಾರಿ ಚಂದ ಕಾಣಕತ್ತೆ, ಚಂದ ಮೇಕಪ್ ಮಾಡ್ಕೊಳತ್ತೇವಿ, ಎಲ್ಲ ಚಂದ ಶಿವ 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 ಅನ್ನೋದು ಬಾಯರೆ. ಆದ್ರೆ ಮಾಡೋದೆಲ್ಲ 2 ನಂಬರ್ ಕೆಲಸನ. ಮುಂದೆ ಭಾರಿ ಚಂದ ಇರೋದು, ಮುಂದೆ ಆಕಳ ಮುಖದಂಗೆ ಇರೋದು, ಇಂದ ಕತ್ತಿ ಒದಿಕಿನ ಕೊಡೋದು, ಬಾಯಾಗ ಚಂದ ಬೆಲ್ಲದ ಮಾತಾಡೋದು, ಎದ್ಯಾಕೆ ಕತ್ರಿ ಅಂತ ವಿಚಾರ ತುಂಬಿಕೊಳ್ಳೋದು. ಹಾವಿಗೆ ನಾಲ್ಗ್ಯಾಗ ಅಟ್ಟ ವಿಷ ಇರ್ತದೆ, ಚೋಳಿಗೆ ಬಾಲದಾಗ ಅಟ್ಟ ವಿಷ ಇರ್ತದೆ. ಆದ್ರೆ ಮನುಷ್ಯ ಮೈ ತುಂಬ ವಿಷ ತುಂಬ್ಕೊಂಡ್ಬಿಟ್ಟದ ಇವತ್ತಿನ ದಿನಮಾನದೊಳಗೆ. ಯಾಕಿಟ್ಟು ವಿಷಕಾರಿಯಾಗಿ ಬದುಕಾಕತ್ತಾನ ಅಂತಂದ್ರೆ ನಿಮ್ಮ ಬಾಯಾಗ ಉತ್ತರ ತರಿಸ್ತೀನಿ ನಾನು. ಒಂದು ತಾಯಿ ಮಗುವಿಗೆ ಹಾಲು ಕುಡಿಸ್ಬೇಕಂತ ಒಂದು ಲೋಟ ಇಟ್ಟಿರ್ತಾಳೆ, ಅದ್ರೊಳಗೆ ನೊಣ ಬೀಳುತ್ತದ. ಅವಾಗ ತಾಯಿ ಹಾಲು ಕುಡಿಸ್ತಾಳ, ಯವ್ವ ಮಾತಾಡ್ರು ಸ್ವಲ್ಪ, ಕುಡ್ಸಂಗಿಲ್ಲ. ಯಾಕೆ ಕುಡ್ಸಂಗಿಲ್ಲ? ನೊಣ ಬಿದ್ದಿರ್ತದ, ವಿಷ ಆಗಿರ್ತಾವ ಹಾಲು ಅಂತ ತಿಳ್ಕೊಂಡು ಕುಡ್ಸಂಗಿಲ್ಲ. ಆ ನೊಣ ಭಾಳ ವಿಷ. ನೊಣ ತಿಂದು ಒಂದು ಜೀವ ಬದುಕ್ತದೆ, ಯಾವುದು? ಹಲ್ಲಿ. ಹಲ್ಲಿ ತಿಂತದ. ವೆರಿ ಗುಡ್. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಭಾಳ ವಿಷ. ಹಲ್ಲಿ ತಿಂದು ಒಂದು ಜೀವ ಬದುಕ್ತದೆ, ಯಾವುದು? ಕಪ್ಪಿ. ಅಲ್ಲಿಯನ್ನು ಕಪ್ಪಿ ತಿಂತದ. ಕಪ್ಪಿ ತಿಂದು ಒಂದು ಜೀವ ಬದುಕ್ತದೆ, ಯಾವುದು? ಇದು ಎಲ್ಲರಿಗೂ ಗೊತ್ತದ, ಶಾಬಾಷ್. ಹಾವು ಭಾಳ ವಿಷ. ಹಾವು ತಿಂದು ಒಂದು ಜೀವ ಬದುಕ್ತದೆ, ಯಾವುದು? ಯಾವುದು? ಮನುಷ್ಯರು. ನಮ್ಮ ದೇಶದಾಗಂತೂ ಯಾರೂ ತಿಂದಿದ್ದು ನೋಡಿಲ್ಲ. ಹಾವು ತಿಂದೊಂದು ಜೀವ ಬದುಕ್ತದೆ, ಯಾವ್ದೇವ? ಅದ್ದ ಅಲ್ಲ, ಮುಂಗಿಸಿ ಅಲ್ಲ. ಅವು ಬರೀ ಕಚ್ಚುತ್ತಾವು, ಕಚ್ಚಿ ಸಾಯಿಸ್ದಾವು, ತಿನ್ನಂಗಿಲ್ಲ. ಮನುಷ್ಯ ಹೆಂಗೆ ಮನುಷ್ಯನನ್ನು ಕೊಲ್ಲತಾನಲ್ಲ, ಮನುಷ್ಯ ತಿಂತಾನನ್ನು ಇಲ್ಲ, ಬ್ಯಾರೆ ಜೀವಿಗಳು ತಿಂತಾವು ಬಂದು. ಹಂಗೆ ಹಾವು ತಿಂದು ಒಂದು ಜೀವಿ ಬದುಕ್ತದ. ಅದು ಯಾವುದತ್ತಂದ್ರೆ ಕೋಳಿ ತಿಂತದವ್ವ. ಕೋಳಿಗೆ ಭಾಳ ಇಷ್ಟವಾದ ಒಂದು ಆಹಾರ ಅಂತಂದ್ರೆ ಹಾವು.
ನೋಡ್ರಿ, ನೊಣ ತಿಂದಿದ್ದು ಹಲ್ಲಿ ವಿಷ ಭಾಳ ವಿಷ ಆತ್, ಹಲ್ಲಿ ತಿಂದಿದ್ದು ಕಪ್ಪು ವಿಷ ಆತ್, ಕಪ್ಪಿ ತಿಂದಿದ್ದು ಹಾವು ಭಾಳ ವಿಷ ಆತ್, ಹಾವು ತಿಂದಿದ್ದು ಕೋಳಿ ಭಾಳ ವಿಷ ಆತ್. ಕೋಳಿ ಯಾರು ತಿಂತಾರೆ ನನಗೆ ಗೊತ್ತಿಲ್ಲ. ಯಾರು ತಿಂತಾರೆ ಅವ ನನಗೆ ಗೊತ್ತಿಲ್ಲ ಇದು ಉತ್ತರ, ಅದಕ್ಕೆ ನಿಮಗೆ ಕೇಳಾಕತ್ತೀನಿ. ಮನುಷ್ಯ ಯಾಕೆ ಇವತ್ತು ವಿಷಕಾರಿಯಾಗಿ ಬದುಕಾಕತ್ತಾನ ಅಂತಂದ್ರೆ ಬರೇ ಕೆಟ್ಟದ ಕುಡಿಯಾಕತ್ತಾನ, ಕೆಟ್ಟದ ತಿನ್ನಾಕತ್ತಾನ. ಅದಕ್ಕೆ ಮನುಷ್ಯತ್ವವನ್ನು ಕಳ್ಕೊಂಡು ಬದುಕಾಕತ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಮಹಾನ್ ತಜ್ಜೋಳಿಗೆ ಹಿಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ತಿರುಗಿ ಕೆಟ್ಟದನ್ನು ತಿನ್ಬೇಡ್ರಪ್ಪ, ಕೆಟ್ಟದನ್ನು ಕುಡಿಬೇಡ್ರಪ್ಪ, ಒಳ್ಳೆ ಜೀವನವನ್ನು ನಡೆಸ್ರಪ್ಪ ಅಂತ ತಿಳ್ಕೊಂಡು ವ್ಯಸನ ಮುಕ್ತ ಕರ್ನಾಟಕವನ್ನಾಗಿ ಮಾಡಿದ್ರು ನಮ್ಮ ಮಹಾನ್ ತಜ್ಜರು. ಅವ್ರನ್ನ ಪ್ರೇರಣೆ ಪಡ್ಕೊಂಡ ಇವತ್ತು ನಾ ಜಮಖಂಡಿ ತಾಲೂಕಿನೊಳಗೆ ಹಳ್ಳಿ ಒಳಗೆ ಇವತ್ತು ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತೀನಿ ಅಂತಂದ್ರೆ ನನಗೆ ಆದರ್ಶ ಯಾರತ್ತಂದ್ರೆ ಅದು ಮಹಾನ್ ತಪ್ಪುಗಳು ಅಂತ ತಿಳ್ಕೊಂಡು ನಾ ಎದೆ ತಟ್ಟು ಹೇಳತ್ತೇನೆ. ಅಂಥ ಅಪ್ಪುಗಳು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಊರು ಇದು ಐತಿ. ಅದಕ್ಕೆ ನಾವೆಲ್ಲ ಹೆಂಗೆ ಬದುಕ್ಬೇಕಂದ್ರೆ ಹೊರಗೂ ಚಂದ ಇರ್ಬೇಕು, ಒಳಗೂ ಚಂದ ಇರ್ಬೇಕು. ಹೊರಗೆ ಹೆಂಗಾರ ಇರ್ಲಕ್ಕ ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತ ಹೇಳ್ತಾರೆ. ಹೊರಗೆ ಹುಚ್ಚರಂಗ ಕಂಡ್ರು ಸಹಿತ ಒಳಗೆ ಹೆಂಗಿರ್ಬೇಕಂದ್ರೆ ಪರಿಶುದ್ಧವಾಗಿರ್ಬೇಕು. ಕೂಡಲ ಸಂಗಮ ದೇವ ನಮ್ಮನ್ನ ಹೊರಗೆ ನೋಡಂಗಿಲ್ಲ, ಒಳಗಿವ ಹೆಂಗದನಂತ ನೋಡ್ತಾನ ಭಗವಂತ. ಒಳಗೆ ಸ್ವಚ್ಛ ಇರ್ಬೇಕು ಅಂದ್ರೆ ಭಗವಂತ ನಮ್ಮನ್ನೆಲ್ಲ ಮೆಚ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಹೊರಗೂ ಚಂದಿರನು ಒಳಗೂ ಚಂದಿರನು. ಒಳಗೆ ವಿಷ ಇಟ್ಟುಕೊಂಡು ಹೊರಗೆ ಬದುಕಕ್ಕೆ ಹೋಗ್ಬೇಡ್ರಿ, ಒಳಗೂ ಚಂದಿರ್ರಿ ಹೊರಗೂ ಚಂದಿರ್ರಿ ಅಂತಕ್ಕಂಥ ಇನ್ನೊಮ್ಮೆ ಹೇಳ್ತೀನಿ, ನಿಮ್ಗೆ ಇವತ್ತು ಹೇಳ್ತೀನಿ. ಯಾಕಂದ್ರೆ ಇವತ್ತು ಮನುಷ್ಯ ಹಂಗೆ ಬದುಕಾಕತ್ತಾನ. ಭಾಳ ಮುಂದೆ ಭಾರಿ ರೀ, ನಿಮ್ಮಂಗೆ ಯಾರೂ ಇಲ್ರಿ, ಭಾರಿ ರೀ ಅಪ್ಪುಗಳ, ಭಾರಿ ಗೆಳೆಯ, ಭಾರಿ ಗೆಳತಿ, ಭಾರಿ ಯವ್ವ ಅನ್ನೋದು. ಮುಂದೆ ಭಾರಿ ಚಂದ ಹೊಗಳೋದು, ಹಿಂದೆ ಯಾವಾಗ ಎದ್ದು ತೆಗಿತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಈ ಮಗ ಯಾವಾಗ ಬೀಳ್ತಾನಂತ ಕಾಯ್ತಿರ್ತಾರೆ. ಇಂಥವ್ರು ಭಾಳ ಜನ ಹುಟ್ಟಾಕತ್ತಾರ. ಮಗ್ಗಲ್ಕಿನ ಮನೆ ಚಲೋ ಬೆಳ್ಯಾಕತ್ತದಂದ್ರೆ ಸಾಕು, ಒಬ್ಬೊಬ್ಬರು ಮಾಟ ಮಂತ್ರ ಮಾಡೋ ಸ್ವಾಮಿಗಳು ಉಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ಹೋಗಿ ನಿಂಬಿಕಾಯಿ ಮಂತ್ರಿ ಒಗದ ಬಿಡೋದು, ಈ ಮನೆ ಬಿದ್ದೋಗ್ಲಿ. ಮಗ್ಗಿನ್ಕಿನ ಹೊಲ ಚಲೋ ಕಬ್ಬು ಬೆಳೆದಿತ್ತಂದ್ರೆ ಅಲ್ಲಿ ಮಾಟ ಮಂತ್ರ ಮಾಡಿಸೇ ಬಿಡೋದು. ಇಂಥ ದುರ್ಬುದ್ಧಿಗಳನ್ನ ನಮ್ಮ ತಲೆ ಒಳಗೆ ಯಾವ ಮಾಟ ಮಂತ್ರ ಏನೂ ಮಾಡಂಗಿಲ್ಲ. ಒಂದು ಕಾಲದೊಳಗೆ ನಡೀತಿದ್ದೋ ಬಿಡ್ತಿದ್ದೋ ಗೊತ್ತಿಲ್ಲ. ಒಂದು ಕಾಲದೊಳಗೆ ಯಂತ್ರಗಳ ಕೆಲಸ ಮಾಡ್ತಿದ್ವು ಅಂತ, ಒಂದು ಕಾಲದೊಳಗೆ ಮಂತ್ರಗಳ ಕೆಲಸ ಮಾಡ್ತಿದ್ವು ಅಂತ, ಒಂದು ಕಾಲದೊಳಗೆ ತಂತ್ರಗಳ ಕೆಲಸ ಮಾಡ್ತಿದ್ರು ಅಂತ. ಆದರೆ ಈಗಿನ ಕಾಲದೊಳಗೆ ಯಂತ್ರ ಮಂತ್ರ ತಂತ್ರ ಕೆಲಸ ಮಾಡ್ತಾವ ಎಲ್ಲೋ ಗೊತ್ತಿಲ್ಲ, ಬರೀ ಕುತಂತ್ರಗಳು ಭಾಳ ಕೆಲಸ ಮಾಡ್ತಾವೆ ಇವತ್ತು. ಹೌದಿಲ್ಲ? ಇಂಥ ದುರ್ಬುದ್ಧಿಗಳು ನಮ್ಮಲ್ಲಿ ಇರಬಾರ್ದು. ಒಂದು ಇದ್ದಿದ್ದು ಎರಡು ಮಾಡುವಂಥ ದುರ್ಬುದ್ಧಿ ಇರಬಾರ್ದು, ಎರಡು ಇದ್ದಿದ್ದು ಒಂದು ಮಾಡುವಂಥ ದುರ್ಬುದ್ಧಿ, ಒಳ್ಳೆ ಬುದ್ಧಿಗಳು ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಬದುಕು ಹಸನ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇವು ಟಿ ವಿ ನೋಡ್ತೀರಿ, ಧಾರಾವಾಹಿ ನೋಡೋದು, ಅತ್ತಿ ಸೊಸೆ ಹೆಂಗೆ ಜಗಳ ಆಡೋದು, ಗಂಡ ಹೆಂಡತಿ ಹೆಂಗೆ ಜಗಳ ಆಡೋದು. ಅದ್ರಾಗ ಆದರ್ಶ ದಂಪತಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡಾರ. ಪ್ರತಿ ವರ್ಷ ಇದೇ ಟೈಮಿಗೆ ಬರೋಂಗೆ. ನಾಳೆ ಇತ್ತು ನಮ್ಮದು, ಇವತ್ತ ಬಂದದ ನೋಡು ರೈತ ದಂಪತಿಗಳನ್ರಿ. ಇದು ಭಾಳ ವಿಶೇಷ ಆಯ್ತು ನೋಡ. ನೌಕರಿ ದಂಪತಿಗಳಿಗೆ ಮಾಡ್ತಿರ್ತಾರ, ಆದ್ರೆ ನಮ್ಮ ವಿಶೇಷ ನಮ್ಮ ಇಲಕಲ್ ಮಠ ಏನಂತಂದ್ರೆ ಆದರ್ಶ ರೈತ ದಂಪತಿಗಳಿಗೆ ಸನ್ಮಾನ ಇಟ್ಕೊಂಡಾರಲ್ಲ. ಇದು ಭಾಳ ಭಾಳ ಖುಷಿ ಪಡೋಂಥ ವಿಚಾರ. ಯಾಕಂದ್ರೆ ಇವತ್ತು ರೈತರಿಗೆ ಕಿಮ್ಮತ್ತು ಕೊಡಲಾಗ್ಯಾರ. ಇವತ್ತು ರೈತರಿಗೆ ಹೆಣ್ಣು ಕೊಡಲಾಗ್ಯಾರ. ಮೊನ್ನೆ ಕುಂದಗೋಳ ತಾಲೂಕಿನೊಳಗೆ ಒಂದು ಹಳ್ಳಿ ಒಳಗೆ ಎಲ್ಲ ರೈತರ ಮಕ್ಕಳು ಪ್ರತಿಭಟನೆ ಕುಂತಾರೆ. ಯಾಕೆ ಪ್ರತಿಭಟನೆ ಕುಂತಾರೆ ಅಂದ್ರೆ ನಮ್ಗೆ ಯಾರೋ ಹೆಣ್ಣು ಕೊಡಲಾಗ್ಯಾರ ಅಂತಂದು. ಬರೀ ಊರಿಗೆ ಇನ್ಕಮ್ ಆಗಲ್ಲಾಗ್ಯಾವ, ಬರೀ ಔಟ್ ಗೋಯಿಂಗ್ ಆಗತ್ತೋ, ಇನ್ಕಮ್ ಆಗಲ್ಲಾಗ್ಯಾವ ಅನ್ನಕತ್ತಾರೆ ರೈತರು ಇವತ್ತು. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ, ರೈತರಿಗೆ ಹೆಣ್ಣು ಕೊಡ್ರಿ. ಅವ್ವ ಕೊಡ್ತೀರಿಲ್ಲ? ಬರೀ ಗೌರ್ಮೆಂಟ್ ನೌಕರಿ ಇರಬೇಕು. ಆ ಗೌರ್ಮೆಂಟ್ ನೌಕರಿ ಇದ್ದಾವ ಏನು ರೊಕ್ಕ ತಿಂತಾನೆ, ಅವನು ರೈತ ಬೆಳೆದಿದ್ದ ಅಣ್ಣನ ತಿನ್ಬೇಕಲ್ಲ. ಯಾರಾಗಲಿ ರೈತ ಬೆಳೆದಿದ್ದ ತಿನ್ಬೇಕು. ಅದನ್ನು ಅರ್ಥ ಮಾಡ್ಕೊಂಡು ರೈತರಿಗೆ ಹೆಣ್ಣು ಕೊಡ್ರಿ, ರೈತರಿಗೆ ಕಿಮ್ಮತ್ತು ಕೊಡ್ರಿ. ನೀವು ಬರೆದಿಟ್ಕೋರಿ, ಯಾರು ರೈತರಿಗೆ ಹೆಣ್ಣು ಕೊಡಲ್ಲ, ಯಾರು ಕಿಮ್ಮತ್ತು ಕೊಡಲ್ಲ ಬರೆದಿಟ್ಕೋರಿ. ಇನ್ನು 5-10 ವರ್ಷ ಬಿಟ್ರೆ ಒಬ್ಬ 1 ಎಕರೆ ಇದ್ದ ರೈತ ಎಷ್ಟು ಎತ್ತರ ಮಟ್ಟದೊಳಗೆ ಬೆಳಿತಾನ ಅಂತಂದ್ರೆ ಕೇವಲ 1 ಎಕರೆ ಇದ್ದ ರೈತ ಹೆಲಿಕಾಪ್ಟರ್ದೊಳಗೆ ಅಡ್ಡಾಡೋ ಮಟ್ಟಕ್ಕೆ ಬೆಳಿತಾನ ಅಂತಕ್ಕಂಥ ಸತ್ಯ ನೀವೆಲ್ಲ ಅರ್ಥ ಮಾಡ್ಕೋರಿ. ರೈತರಿಗೆ ಗೌರವ ಕೊಡ್ರಿ. ಜಗತ್ತಿನೊಳಗೆ ಏನು ಬೇಕಾದ ಕೊಡೋರು ಅದಾರ, ಪಾಯ್ಜಿ ಕೊಡೋರು ಅದಾರ,
4G ಕೊಡೋರು ಅದಾರ, ಮುಂದೆ ಬಿಟ್ರೆ 10G ಕೊಡೋ ವಿಜ್ಞಾನಿಗಳು ಭಾಳ ಜನ ಅದಾರ. ಆದ್ರೆ ಒಂದು ಸತ್ಯ ಅರ್ಥ ಮಾಡ್ಕೋರಿ, 4G ಕೊಡೋರು ಅದಾರ, 5G ಕೊಡೋರು ಅದಾರ, 10G ಕೊಡೋರು ಭಾಳ ಜನ ಅದಾರ. ಆದ್ರೆ ನಮ್ಮೆಲ್ಲರ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರೆ ಅದು ರೈತರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಅಂಥ ರೈತರಿಗೆ ಕಿಮ್ಮತ್ತು ಕೊಡೋರು ನಾವೆಲ್ಲರೂ ಕೂಡ ಆಗ್ಬೇಕನ್ನುವಂಥ ಸಂಸ್ಕೃತಿಯನ್ನು ಬೆಳೆಸುವಂಥ ಸಂಸ್ಕೃತಿ ಅದು ನಮ್ಮ ಶರಣ ಸಂಸ್ಕೃತಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ಭಾಳ ಟೈಮ್ ಆಗೈತಿ, ಬಂದು ಅಪ್ಪುಗಳ ದರ್ಶನ ತಗೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾನು ಬಂದಿದ್ದೆ. ಸಂಗಮೇಶಣ್ಣಗೆ ಅಷ್ಟೇ ಹೇಳಿದ್ದೆ ನಾನು, ಇಟ್ಟು ಬರಾಕತ್ತೀನಿ ಟೈಮ್ ಭಾಳ ಆಗೈತೆ ಅಂತ. ಆದ್ರೆ ಅಪ್ಪುಗಳು ಬಂದುಕೊಳ್ಳೆ ಮೈಕ್ ಮಾತಾಡ್ರಿ ದೇವ್ರ ಅಂತ ತಿಳ್ಕೊಂಡು